ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ. ನಾನಿವತ್ತು ಉತ್ತರ ಕರ್ನಾಟಕ ಸ್ಟೈಲಿನ ಜೋಳದ ರೊಟ್ಟಿ ಊಟ ರೆಡಿ ಮಾಡೀನಿ. ಹೆಂಗೆ ಮಾಡೇನಿ ತೋರಿಸ್ತೀನಿ ಬರ್ರಿ. ಪಚಡಿ ಮಾಡ್ಕೊಳ್ಳೋಕೆ ಫಸ್ಟ್ ಒಂದು ಬೀಟ್ರೂಟನ್ನು ತೊಗೊಂಡು ಅದ್ರ ಮ್ಯಾಗಿನ ಸಿಪ್ಪಿ ನೀಟಾಗಿ ತೆಗೆದು ಈ ಥರ ತುರ್ಕೊಂಡೇನಿ ರೀ. ತುರಿದಾದ್ಮೇಲೆ ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕ್ಕೊಂಡೇನಿ. ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸೈಡ್ ತೆಗೆದಿಟ್ಕೊಂಡೇನಿ ರೀ. ಈಗ ಬೀಟ್ರೂಟ್ ಪಚಡಿ ರೆಡಿ ಆಗೈತಿ. ನೆಕ್ಸ್ಟ್ ಹಸಿ ಖಾರ ಮಾಡೋದೈತಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಉಪ್ಪು, ಒಂದು ಅರ್ಧ ಬಟ್ಲ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಹಸಿ ಖಾರ ರೆಡಿ ಮಾಡ್ಕೊಂಡೇನಿ ರೀ. ಆಮೇಲೆ ನೆಕ್ಸ್ಟ್ ಜುಣ್ಕ ಮಾಡೋ ಪ್ರೊಸೆಸ್ ತೋರಿಸ್ತೀನಿ. ಒಂದು ಬಾಳಿಗೆ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡೀನಿ. ಜುಣ್ಕಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಂತ ಹೇಳಿ ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಸಣ್ಣಗೆ ಕಟ್ ಮಾಡಿರೋ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ. ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಮತ್ತು ಅರಿಶಿಣ ಪುಡಿ ಹಾಕ್ಕೊಂಡೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ಖಾರ ರುಬ್ಬಿಟ್ಕೊಂಡಿದ್ವಲ್ರಿ ಅದನ್ನು ಹಾಕೋಬೇಕು. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆದಮೇಲೆ 1.5 ಗ್ಲಾಸ್ ನೀರು ಹಾಕ್ಕೊಂಡೀನಿ. ಆಮೇಲೆ ಇದಕ್ಕೆ 1.5 ಚಮಚೆ ಉಪ್ಪು ಹಾಕ್ಕೊಂಡೀನಿ, 1.5 ಚಮಚೆ ಸಕ್ಕರೆ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಕುದಿಯೋಕೆ ಇಡ್ಬೇಕ್ರಿ. ನೋಡಿರಿ, ಈ ಥರ ಕುದಿಯುವಾಗ ಲೋ ಫ್ಲೇಮ್ ಒಳಗಡೆ ಇಟ್ಕೊಂಡು ಇದಕ್ಕೆ ಕಡಲೆ ಹಿಟ್ಟು ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಹಾಕೋಂತ ಚೆಂದಂಗೆ ತಿರುಬೇಕ್ರಿ. ಈ ಥರ ಹಿಟ್ಟು ಹಾಕ್ಕೊಂಡು ತಿರ್ಕೊಂಡು ಅದು ಸ್ವಲ್ಪ ಗಟ್ಟಿ ಆಗೋ ಮಟ್ಟ ತಿರ್ಕೋಬೇಕ್ರಿ. ಹಿಂಗೆ ಹಿಟ್ಟು ಹಾಕಿ ಹಾಕೋತ ಈ ಥರ ತಿರ್ಕೊಂಡು ನೋಡ್ರಿ, ಇದು ಒಟ್ಟು ಗಂಟಾಗ್ದಂಗೆ ತಿರ್ಕೋತನ ಇರ್ಬೇಕ್ರಿ. ಸ್ವಲ್ಪ ಗಟ್ಟಿ ಹದಕ್ಕೆ ಬರೋ ಮಟ್ಟನೂ ಹಿಟ್ಟು ಹಾಕೋತನ ಇರ್ಬೇಕ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ತಿಳು ಐತಿ ಅನ್ಸಾತೈತಿ, ಅದಕ್ಕೆ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ತಿರ್ಕೊಂಡೀನಿ. ನೋಡ್ರಿ, ಈಗ ಈ ಹದಕ್ಕೆ ಬಂದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿ ನೋಡ್ರಿ, ಈ ಥರ ಆಗಬೇಕಿದು. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ ರೀ. ತುಪ್ಪ ಹಾಕಿ ಇದನ್ನು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡಬೇಕ್ರಿ. ಗ್ಯಾಸ್ ಆಫ್ ಮಾಡಿ ಆಮೇಲೆ ಸೈಡ್ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆನ ಹಿಂಗೆ ಪ್ಲೇಟ್ ತುಂಬ ಸ್ಪ್ರೆಡ್ ಮಾಡಬೇಕ್ರಿ. ಮಾಡ್ಕೊಂಡು ಅದಕ್ಕೆ ಜುಣ್ಕ ಏನು ತಿರುವಿ ಇರ್ತೀವಲ್ಲ ಅದನ್ನು ಪ್ಲೇಟಿಗೆ ಹಾಕೋಬೇಕ್ರಿ. ಬಿಸಿ ಇದ್ದಾಗನ ಹಾಕೋಬೇಕು. ನೋಡ್ರಿ, ಈ ಥರ ಪ್ಲೇಟಿಗೆ ಹಾಕೋಬೇಕು. ಇದನ್ನ ಈ ಥರ ಬಿಸಿ ಇರುವಾಗನ ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಒಂದೇ ಸಮನಾಗಿ ಪ್ಲೇಟಿಗೆ ಹಾಕ್ಕೊಂಡು ಹಿಂಗೆ ಸ್ಪ್ರೆಡ್ ಮಾಡಬೇಕು. ನೋಡ್ರಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಪ್ಲೇಟ್ ಮೇಲೆ.
ಇದಕ್ಕೆ ಬಿಳಿ ಎಳ್ಳು ಹಾಕ್ಕೊಳತ್ತೀನಿ. ಆಮೇಲೆ ಒಣ ಕೊಬ್ಬರಿ ಪೌಡರ್ ಹಾಕ್ಕೊಳತ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಸಣ್ಣಂಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ಚಾಕು ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಬೇಕ್ರಿ. ಆಮೇಲೆ ಈ ಥರ ಕಟ್ ಮಾಡ್ಕೋಬೇಕು. ನಿಮಗೆ ಸ್ಕ್ವೇರಾಗಿ ಬೇಕಂದ್ರೆ ಸ್ಕ್ವೇರಾಗಿ ಕಟ್ ಮಾಡ್ಕೋಬೋದು, ಡೈಮಂಡ್ ಶೇಪ್ ಬೇಕಂದ್ರೆ ಹಿಂಗೂ ಕಟ್ ಮಾಡ್ಕೋಬೋದು. ನೋಡಿರಿ ಈ ಥರ ಆದಮೇಲೆ ಪೀಸಸನ್ನು ತೆಗೆದು ಒಂದು ಬೌಲಿಗೆ ಹಾಕ್ಕೊಂಡೇನು. ಜುನ್ಕ ರೆಡಿ ಆಯ್ತು. ಇವಾಗ ರೊಟ್ಟಿ ಮಾಡೋದು ನೋಡೋಣ. ಸ್ವಲ್ಪ ನೀರು ಬಿಸಿಗಿಟ್ಟೇನಿ ರೀ, ಹಿಟ್ಟು ಸಾಣಿಸ್ಕೊಂಡೇನಿ. ಹಿಟ್ಟು ಸಾಣಿಸ್ಕೊಂಡೇನಿ ರೀ, ನೀರು ಕುದಿಯತ್ತಾವ. ಈ ನೀರನ್ನೀಗ ಇದಕ್ಕೆ ಹಾಕ್ಕೋಬೇಕಲ್ಲ, ಅದಕ್ಕೆ ಈ ಥರ ಮಾಡ್ಕೊಂಡು ಈಗ ಕುದಿಯೋ ನೀರನ್ನು ಇದಕ್ಕೆ ಹಾಕ್ಕೊಂಡೇನಿ ರೀ ಹಿಟ್ಟಿಗೆ. ಈಗ ತೆವೆ ಕಾಯಕ್ಕಿಟ್ಟೇನಿ, ರೊಟ್ಟಿ ತೆವೆ. ಈ ಥರ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಅದರ ನೀರಿನ ಜೊತೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಹಿಟ್ಟನ್ನ ಅದಕ್ಕೆ ಶುರು ಮಾಡೀನಿ. ಈ ಥರ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡೀನಿ. ನೋಡಿರಿ ಅದಕ್ಕೆ ಬಂದಮೇಲೆ ಮತ್ತು ನೀರು ಹಾಕ್ಕೊಂಡು ಚೆಂದಾಗಿ ಹಿಟ್ಟು ನಾದ್ಕೊಂಡೀನಿ ರೀ. ಈಗ ಹಿಟ್ಟು ರೆಡಿ ಆಯಿತು. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೊಂಡೀನಿ ರೀ. ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ಬಡಿಯೋಕ್ಕೆ ಶುರು ಮಾಡೀನಿ. ಈ ಥರ ರೊಟ್ಟಿ ಬಡಿಬೇಕ್ರಿ. ಇವಾಗ ರೊಟ್ಟಿ ರೆಡಿ ಆಗಿತ್ರಿ. ತೆವೆನೂ ಬಿಸಿ ಆಗೈತಿ. ಇದನ್ನು ತೆವೆ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡೋಣಂತ. ಮೇಲೆ ರೊಟ್ಟಿ ಮೇಲೆ ನೀರು ಹಚ್ಚೀನಿ. ಹೊಳ್ಸಾಕೋರಿ. ಎರಡೂ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಈ ಥರ ಒತ್ತಿ ಬೇಯಿಸೋದ್ರಿಂದ ಚಂದ ನೀಟಾಗಿ ಎಲ್ಲ ಕಡೆನೂ ಬೇಯ್ತಾವ್ರಿ ರೊಟ್ಟಿ. ಈಗ ರೊಟ್ಟಿ ರೆಡಿ ಆಗಿತ್ರಿ. ನೋಡ್ರಿ ರೊಟ್ಟಿ ರೆಡಿ ಆಯಿತು. ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ನಾನು ಇವತ್ತು ರೊಟ್ಟಿ ಜೊತೆಗೆ ಜುನ್ಕದ ವಡೆ, ಬೀಟ್ರೂಟ್ ಪಚಡಿ ಮತ್ತು ಸೈಡ್ ಡಿಶ್ ಇರಲಿ ಅಂಥೇಳಿ ಕ್ಯಾರೆಟ್ ಮತ್ತು ಹಸಿ ಮೆಂತೆನ ಹಾಕ್ಕೊಂಡೀನಿ. ಮೊಸರು, ಶೇಂಗಾ ಚಟ್ನಿ, ಉಪ್ಪಿನಕಾಯಿ ಜೊತೆ ಟೇಸ್ಟ್ ಮಾಡೀನಿ. ನೀವು ಈ ಥರ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು.